ಡಸೆಂಟ್ ಗೀತಾ ಪಾಟೀಲ್ ಅಂತ ಅಡ್ವೊಕೇಟ್ ಬಾಗಲಕೋಟೆಯಿಂದ ಬಂದಿದ್ದೀನಿ. ಹೊಕ್ಕಿರಮಣಿ ಗದಗ ಜಿಲ್ಲೆಯಿಂದ KLF ಸಮುಚ್ಚಯದ ಅಧ್ಯಕ್ಷ. ಓಕೆ, ನಾವು ಮೂಲತಃ ಈ ಪ್ರೋಗ್ರಾಮ್ ಅನ್ನು ಆರ್ಗನೈಸ್ ಮಾಡೋದು 3 ಸಂಸ್ಥೆಗಳು ಜಂಟಿಯಾಗಿ. ಒಂದು ಡೀಟ್ ಸಂಸ್ಥೆ ಇದರ ಇನಿಷಿಯೇಟಿವ್ ತಗೊಂಡದ್ದು, ಅದು ಮಂಗಳೂರಿನಲ್ಲಿದೆ. ಎರಡನೇದು ಕರ್ನಾಟಕ ಸ್ಟೇಟ್ PLF ಪ್ಯಾರಾಲೀಗಲ್ ವಾಲಂಟಿಯರ್ಸ್ ಕಲೆಕ್ಟಿವ್, ಅವರು ಇದೆ ಸ್ಟೇಟ್ ಲೆವೆಲ್ ಬಾಡಿ, ನಾವು ಪ್ರಮೋಟ್ ಮಾಡಿದ ಡೀಟ್ ಸಂಸ್ಥೆ. ಮೂರನೇದು ಕರ್ನಾಟಕ ಸ್ಟೇಟ್ ಲೀಗಲ್ ಸರ್ವಿಸ್ ಅಥಾರಿಟೀಸ್. ಸೊ ನಾವು ಮೂವರು ಸೇರಿ ನಾಳೆ ಈ ಸೆಮಿನಾರ್ ಅನ್ನು ಆರ್ಗನೈಸ್ ಮಾಡ್ತಾ ಇದ್ದೇವೆ. ವಿಶ್ರಾಂತಿ ನಿಲಯ, ಇನ್ಫೆಂಟ್ರಿ ರೋಡ್, ಬೆಂಗಳೂರಲ್ಲಿ. ಇದು ಯಾಕೆ ಅಂತ ಏನು ಅಂತ ಹೇಳುವಂಥದ್ದು ಬ್ರೀಫ್ ಆಗಿ ಹೇಳ್ತಾ ಇದ್ದೇನೆ. ಡೀಟ್ ಸಂಸ್ಥೆ ಮಂಗಳೂರಲ್ಲಿ ಇದ್ದುಕೊಂಡು ಮಹಿಳೆಯರೊಟ್ಟಿಗೆ ಕೆಲಸ ಮಾಡ್ತದೆ. ನಮ್ಮ ಮ್ಯಾಂಡೇಟ್ ಇರೋದು ಮಹಿಳೆಯರ ಮೇಲೆ ಆಗುವಂತಹ ಹಿಂಸೆಗೆ ಅದನ್ನು ಕಡಿಮೆ ಮಾಡುವ ನಿಟ್ಟಿನಲ್ಲಿ ಕಾನೂನು ರೀತಿಯಲ್ಲಿ ಕೆಲಸ ಮಾಡುವಂಥದ್ದು. ನಮ್ಮಲ್ಲಿ ಪ್ಯಾರಾಲೀಗಲ್ ವಾಲಂಟಿಯರ್ಸ್ ಇದ್ದಾರೆ, ಯಾರನ್ನು ನಾವು ಫೆಸಿಲಿಟೇಟರ್ಸ್ ಅಂತ ಕರೀತೇವೆ. ನಮ್ಮಲ್ಲಿ ನಾವು 6 ಜಿಲ್ಲೆಯಲ್ಲಿ ಸಕ್ರಿಯವಾಗಿದ್ದೇವೆ. ನಮ್ಮಲ್ಲಿ ಲಾಯರ್ಸ್ ಇದ್ದಾರೆ, ಮತ್ತೆ PLBಗಳನ್ನು ಒಟ್ಟಿಗೆ ಸೇರ್ತೇವೆ. ಮತ್ತೆ ಪ್ರತಿ ಜಿಲ್ಲೆಯಲ್ಲಿ ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸ್ ಅಥಾರಿಟಿ ಒಟ್ಟಿಗೆ ನಾವು ಅವರನ್ನು ಬಲಪಡಿಸುವಂತ ಕೆಲಸ ಮಾಡ್ತೇವೆ. ನಿಮಗೆಲ್ಲ ಗೊತ್ತಿರುವಂತೆ, ನೀವೆಲ್ಲ ಮಾಧ್ಯಮದಲ್ಲಿ ಪ್ರಸಾರ ಮಾಡುವಂತೆ ಮಹಿಳೆಯರ ಮೇಲಿನ ಹಿಂಸೆ, ಮಕ್ಕಳ ಮೇಲಿನ ಹಿಂಸೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಹಿಂದೂ ಪತ್ರಿಕೆ ಅಂತ ಲಾಸ್ಟ್ ವೀಕ್ ಅಲ್ಲಿ ಹೇಳಿದೆ 1200% ಇನ್ಕ್ರೀಸ್ ಮಕ್ಕಳ ಮೇಲೆ ಆಗುವಂತಹ ಹಿಂಸೆ ಅಂತ ಹೇಳಿ. ಸೊ ನಾವು ಅದಕ್ಕೇನು ಕಾರಣ, ಅದನ್ನು ಕಡಿಮೆ ಮಾಡಲಿಕ್ಕೆ ನಾವು ಏನ್ ಮಾಡಬಹುದು, ಇದರ ಬಗ್ಗೆ ನಾವು ಚಿಂತನೆ ಮಾಡಿ ಡಿಪಾರ್ಟ್ಮೆಂಟ್ ನ ಬೇರೆ 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 ವ್ಯವಸ್ಥೆಯೊಟ್ಟಿಗೆ ಸಹ ಕೆಲಸ ಮಾಡ್ತಾ ಇದ್ದೇವೆ. 6 ಜಿಲ್ಲೆಯಲ್ಲಿ ನಾವು ಸಕ್ರಿಯರಾಗಿದ್ದೇವೆ. ನಮ್ಮ ಕೆಲಸ ಇರುವುದು ತಳಮಟ್ಟದಲ್ಲಿರುವಂತಹ ಮಹಿಳೆ ಪುರುಷರಿಗೆ ಕಾನೂನು ಮಾಹಿತಿಯನ್ನು ಲಭಿಸುವಂಥದ್ದು. ಮತ್ತೆ ಕಾನೂನು ಮಾಹಿತಿ ಸಿಕ್ಕಿದ್ರೆ ಸಾಕಾಗಲ್ಲ, ಅದು ಕೋರ್ಟಿಗೆ ಹೋಗ್ಬೇಕಾದ್ರೆ ಅವರಿಗೆ ಆ ತರದ ದೊಡ್ಡ ಗ್ಯಾಪ್ ಇದೆ, ಕೋರ್ಟ್ ಮತ್ತೆ ನಮ್ಮ ತಳಮಟ್ಟದಲ್ಲಿರುವಂತಹ ಜನರಿಗೆ. ಸೊ ಆ ಗ್ಯಾಪ್ ಅನ್ನು ಫಿಲ್ ಮಾಡಲಿಕ್ಕೆ ನಮ್ಮಲ್ಲಿ ಪ್ರತಿ ಜಿಲ್ಲೆಯಲ್ಲೂ 30-35ರಷ್ಟು ಪ್ಯಾರಾಲೀಗಲ್ ವಾಲಂಟಿಯರ್ಸ್ ಇದ್ದಾರೆ. ಪ್ಯಾರಾಲೀಗಲ್ ಫೆಸಿಲಿಟೇಟರ್ ಅಂತ ಕರೀತೇವೆ. ಅವರು ಕಾನೂನು ಮಾಹಿತಿ ಕೊಡ್ತಾರೆ. ಅದರ ಒಟ್ಟೊಟ್ಟಿಗೆ ಅವರು ತೊಂದರೆಯಲ್ಲಿರುವಂತಹ ಮಹಿಳೆಯರಿಗೆ, ಗಂಡು ಮಕ್ಕಳಿಗೆ ಕಾನೂನು ರೀತಿಯ ಸಹಾಯ ಮಾಡಲಿಕ್ಕೆ ಹೆಲ್ಪ್ ಆಗ್ತಾರೆ. ಪೋಕ್ಸೋದಲ್ಲಿ ಇದ್ದಂಥವ್ರು, DV ಆಕ್ಟ್ ಅಲ್ಲಿ ಬಾಲ್ಯ ವಿವಾಹದವರು, ಇಂಥವರೊಟ್ಟಿಗೆ ನಾವು ನಿರಂತರವಾಗಿ ಕೆಲಸ ಮಾಡ್ತೇವೆ. ನಮ್ಮಲ್ಲಿರುವಂತಹ ಲೀಗಲ್ ತಂಡ ಕೋರ್ಟಿಗೆ ಹೋದ ಮೇಲೆ ಅಲ್ಲಿ ಅವರಿಗೆ ಅನುಕೂಲವಾಗುವ ವಾತಾವರಣಕ್ಕೆ ಸಪೋರ್ಟ್ ನೀಡುವಂತೆ ಪ್ಯಾನೆಲ್ ಲಾಯರ್ ಒಟ್ಟಿಗೆ ನಾವು ಕೆಲಸ ಮಾಡ್ತೇವೆ. ಸೊ ಅದರಿಂದ ಇದು ನಮ್ಮದೊಂದು ತಂಡ. ಈ ಕಾನೂನು ರೀತಿಯಲ್ಲಿ, ಯಾಕಂದ್ರೆ ನೀವು ಹೇಗೆ ಬೇರೆ ಏನು ಮಾಡಿದ್ರು ಸಹ ಅಲ್ಟಿಮೇಟ್ಲಿ ಕಾನೂನಿನಿಂದ ಏನು ಪರಿವರ್ತನೆ ಆಗ್ಬೇಕು, ಖಡಾಖಂಡಿತವಾಗಿದ್ದು ತಪ್ಪು ಅಂತ ಹೇಳೋದು ಕಾನೂನೇ. ಅದರಿಂದ ನಾವು ಹೆಚ್ಚೆಚ್ಚು ಮಂದಿಗೆ ಕನ್ವಿಕ್ಷನ್ ಆದ ಹಾಗೆ, ಹೆಚ್ಚೆಚ್ಚು ಮಂದಿಗೆ ಶಿಕ್ಷೆ ಆದ ಹಾಗೆ ಈ ತೊಂದರೆಯ ಈ ಅಪರಾಧಗಳ ಸಂಖ್ಯೆ ಕಡಿಮೆ ಆಗುತ್ತೆ ಅಂತ ಹೇಳುವಂತ ನಂಬಿಕೆ ನಮ್ಮದು. ಅದರಿಂದ ಆ ರೀತಿ ನಾವು ಕೆಲಸ ಮಾಡ್ತಾ ಇದ್ದೇವೆ ಲೀಗಲ್ ಆಗಿ. ನಿಮ್ಗೆ ಏನಾದ್ರು ಪ್ರಶ್ನೆಗಳಿದ್ರೆ ಕೇಳ್ಬೋದು. ನಾಳೆಯ ಪ್ರೋಗ್ರಾಮ್ ವಿಶ್ರಾಂತಿ ನಿಲಯದಲ್ಲಿ 10ವರೆಗೆ ಸ್ಟಾರ್ಟ್ ಆಗ್ತದೆ. ನಾಳೆ ನಾವು ಸ್ಟೇಟ್ ಲೀಗಲ್ ಬಾಡಿ ಒಟ್ಟಿಗೆ ಸೇರಿಕೊಂಡು ನಾವು ಕೆಲಸ ಮಾಡಿರುವುದರಿಂದ ಎಲ್ಲ 31 ಜಿಲ್ಲೆಗಳಿಂದ ಪ್ಯಾರಾಲೀಗಲ್ ವಾಲಂಟಿಯರ್ಸ್ ಯಾರಿದ್ದಾರೆ ಸ್ಟೇಟ್ ಗವರ್ಮೆಂಟ್ ಅಂಡರ್ ಅಲ್ಲಿ ಅವರೆಲ್ಲರೂ ಬರ್ತಾರೆ. ಪರ್ಪಸ್ ಇರುವುದು ನಾಳೆ ಯಾವ ಪರಿಸ್ಥಿತಿಯಲ್ಲಿ ಪ್ಯಾರಾಲೀಗಲ್ ವಾಲಂಟಿಯರ್ಸ್ ಯಾವ ಪರಿಸ್ಥಿತಿಯಲ್ಲಿ ಇದ್ದಾರೆ, ಮತ್ತೆ ಈ ಸ್ಟೇಟಸ್ ಏನು ಅನ್ನೋದು, ಏನು ಚಾಲೆಂಜಸ್ ಇದೆ ನಮಗೆ, ಅದನ್ನು ನಾವು ಸ್ಟೇಟ್ ಮೆಂಬರ್ ಸೆಕ್ರೆಟರಿ ಒಟ್ಟಿಗೆ ಅವರು ಹಂಚಿಕೊಳ್ಳಲಿದ್ದಾರೆ, ಅಡ್ರೆಸ್ ಮಾಡಲಿದ್ದಾರೆ. ಮತ್ತೆ ನಾಳೆ ಕಾರ್ಯಕ್ರಮ ಯಾರು ಇನಾಗ್ರೇಟ್ ಮಾಡ್ತಾ ಇದ್ದಾರೆ? ಇನಾಗ್ರೇಟ್ ಮಾಡುವಂತದ್ದು ಸ್ಟೇಟ್ ಲೀಗಲ್ ಸರ್ವಿಸ್ ಅಥಾರಿಟಿಯ ಮೆಂಬರ್ ಸೆಕ್ರೆಟರಿ H. ಶಶಿಧರ್ ಶೆಟ್ಟಿ ಅವರು, ಮಾನ್ಯ ಶಶಿಧರ್ ಶೆಟ್ಟಿ. ಮೇಡಮ್, ಇದೇನು ಡೀಡ್ಸ್ ಅನ್ನೋದು ನಿಮ್ದು ಟ್ರಸ್ಟ್? ಡೀಡ್ಸ್ ಅಂತ ಹೇಳೋದು ಡೆವಲಪ್ಮೆಂಟ್ ಎಜುಕೇಶನ್ ಸರ್ವಿಸ್ ಅಂತ ಹೇಳುವಂಥದ್ದು NGO ಸೊಸೈಟಿ. ಸರಿ, ಆಯ್ತು. ನಿಮ್ಮ ಹೇಳಿ ಮೇಡಮ್. ತರಬೇತಿಯನ್ನ ಪಡ್ಕೊಂಡಿದೀವಿ. ಡಿಸ್ಟಿಕ್ ನಾವು ಪ್ಯಾರಾಲೀಗಲ್ ಫೆಸಿಲಿಟೇಟರ್ಸ್ ನಮ್ಮನ್ನ ಅವರು DLS ಗುರುತಿಸಿ ಬೇರೆ ಬೇರೆ ಕಮಿಟಿಗಳಲ್ಲಿ ಮಹಿಳೆ ಮತ್ತು ಮಕ್ಕಳ ರಕ್ಷಣೆ ಮಾಡುವಂತ ಕಮಿಟಿಗಳು, ಆನಂತರ ಮಾನವ ಕಳ್ಳ ಸಾಗಾಣಿಕೆ ಕಮಿಟಿನಲ್ಲಿ ಸಂಸ್ಥೆಯ ಪ್ರತಿನಿಧಿಗಳಾಗಿ ಮತ್ತು PLF ಗಳಾಗಿ ತಗೊಂಡಿದ್ದಾರೆ. ಮತ್ತೆ ನೀವು ಕೇಳಿದಾಗ ಮೇಡಮ್, ಹೆಣ್ಣು ಭ್ರೂಣ ಹತ್ಯೆಗೆ ಸಂಬಂಧಪಟ್ಟ ಹಾಗೆ ಡಿಸ್ಟಿಕ್ ಲೆವೆಲ್ ಅಲ್ಲಿ ಒಂದು ಅಡ್ವೈಸರಿ ಕಮಿಟಿ ಅಂತ ಇರುತ್ತೆ. DHO ಅವರೇ ಅದಕ್ಕೆ ಅಧ್ಯಕ್ಷರಾಗಿರ್ತಾರೆ. ಅಂತ ಕಮಿಟಿನಲ್ಲೂ ಕೂಡ ನಮ್ಮನ್ನು ಸದಸ್ಯರಾಗಿ ತಗೊಂಡಿದ್ದಾರೆ.
ನಾವು ಪ್ರತಿಯೊಂದು ಗ್ರಾಸ್ ರೂಟ್ ಅಲ್ಲಿ ತಳಮಟ್ಟದಲ್ಲಿ ತರಬೇತಿಗಳನ್ನು ಮಾಡುವಾಗ, ಶಾಲೆಗಳಲ್ಲಿ ತರಬೇತಿಗಳನ್ನು ಮಾಡುವಾಗ ಹೆಣ್ಣು ಭ್ರೂಣ ಹತ್ಯೆ ಬಗ್ಗೆನೂ ಕೂಡ ಆ ಕಾಯ್ದೆ ಬಗ್ಗೆನೂ ನಾವು ಅವೇರ್ನೆಸ್ ಅನ್ನ ಮೂಡಿಸ್ತಾ ಇದ್ದೀವಿ. ಇವಾಗ ಮೇಡಮ್ ನಮ್ದು ಗದಗದ ಹೇಳ್ಬೇಕು ಅಂತಂದ್ರೆ 1000ಗೆ 945 ಇದೆ. ಪ್ರಾಧಿಕಾರಕ್ಕೂ ಕೂಡ ನಾವೇನ್ ಮಾಡ್ತೀವಿ, ನಮ್ಮ ಮುಖಾಂತರ ಪ್ರಕರಣವನ್ನ ಅಲ್ಲಿ ಕೊಡ್ತೀವಿ ಸರ್. ಅವ್ರು ಏನ್ ಮಾಡ್ತಾರೆ, ಜೀವನಾಂಶಕ್ಕೆ ಸಂಬಂಧಪಟ್ಟಂಗೆ ಆಗಿರ್ಬೋದು, ಈ ರೀತಿ ಅವ್ರ ಯಾವುದೇ ಒಂದು ಸಮಸ್ಯೆಗೆ ಸಂಬಂಧಪಟ್ಟಂಗ ಅಲ್ಲಿ ಪ್ರಕರಣವನ್ನು ಅವರು ದಾಖಲೆ ಮಾಡ್ಬೋದು ಸರ್. ಮತ್ತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಕೂಡ ನಾವು ಪ್ರಕರಣವನ್ನು ದಾಖಲೆ ಮಾಡ್ತೀವಿ. ಈ ರೀತಿ ನಮ್ಮ ಡಿಸಿ ಬಂದಂತ ಪ್ರಕರಣಗಳೇನಿರ್ತಾವಲ್ಲ ನಾವು ಎಲ್ಲ ಅಧಿಕಾರಿ ಹತ್ರ ಹೋಗಿ ತಗೊಂಡು ಹೋಗ್ತೀವಿ ಸರ್.